ಅರ್ಬಿ ರೆಡಿ ಮಾಡಿಟ್ಟಿನ ಕತ್ರಿನಾ ಬಾಚಿಂಗ್ ಇಲ್ಲ ಇಟ್ಟಿದ್ದೆ ಎಲ್ಲಿ ಹೋತದ ಎಲ್ಲಿ ಇಡ್ತೀಯ ಏನ ನೀನ ಕತ್ರಿನಾ ಓಹ್ ಕತ್ರಿನಾ ಮನೆಯಾಗಿಲ್ಲಲ್ಲ ಕತ್ರಿನಾ ಇದ್ದಾಗ ಎಲ್ಲ ಅರ್ಬಿ ರೆಡಿ ಮಾಡಿ ಇಟ್ಟಿರ್ತಿದ್ಲ ಈಗ ಒಂದು ತಿಂಗಳಿಂದನೂ ಅದೇ ರೂಢಿ ಆಗ್ಬಿಟ್ಟಿತ್ತು ಮೊದಲೆಲ್ಲ ನನ್ನ ಕೆಲಸ ನಾನು ಮಾಡ್ಕೊತಿದ್ದೆ ಈಗ ಇತ್ತಿತ್ತಾಗಿ ಹೆಂಗೆ ಆಗ್ಬಿಟ್ಟಿತ್ತಂದ್ರೆ ಒಂದು ಸಣ್ಣ ಖರ್ಚಿಗೆ ಬೇಕಂದ್ರೆ ಅಕ್ಕಿನ ಕೇಳೋಂಗೆ ಆಗ್ಬಿಟ್ಟಿತ್ತಲ್ಲ ಅದೇ ಥೋ ಇಲ್ಲ ನನ್ನ ಕೆಲಸ ನಾನು ಮಾಡ್ಕೊಳಕ್ಕೆ ಸ್ವಲ್ಪ ರೂಢ ಮಾಡ್ಕೋಬೇಕು ಈಗ ನಾಷ್ಟಕ್ಕೆ ಏನು ಮಾಡೋದು ಹೊರಗಿನ ತಿಂದ ತಕ್ಷಣ ಯಾಕೆ ಹೊಟ್ಟೆಗೆ ಗ್ಯಾಸ್ ಆಗತ್ತೈತಿ ಒಂದು ತಿಂಗಳಿಗಿಂತ ಮುಂಚೆ ಬರೀ ಹೊರಗೆ ತಿಂತಿದ್ವಿ ಒಂಥರ ಹೊಟ್ಟೆಗೆ ಗ್ಯಾಸ್ ಆದಂಗೆ ರಾತ್ರಿ ಒಂಥರ ಎಸಿಡಿಟಿ ಆದಂಗೆ ಒಂಥರ ಏನೋ ಸಮಾಧಾನನೇ ಆಗ್ತಿದ್ದಿಲ್ಲ ಕೈಕಾಲ ಶಕ್ತಿನೇ ಇದ್ದಂಗೆ ಇರ್ತಿದ್ದಿಲ್ಲ ಯಾಕಂದ್ರೆ ಅದೇ ಇಡ್ಲಿ ಗೋಬಿ ಪುರಿ ದೋಸೆ ಪಿಜ್ಜಾ ಬರ್ಗರ್ ಅಂತೇಳಿ ತಿಂದು 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 ಮೈಯಾಗ ಶಕ್ತಿನೇ ಇದ್ದಂಗೆ ಇದ್ದಿದ್ದಿಲ್ಲ ಈಗ ಒಂದು ತಿಂಗಳಿಂದನೂ ಬಿಸಿ ಬಿಸಿ ರೊಟ್ಟಿ ಚಪಾತಿ ಎರಡೆರಡು ಥರ ಪಲ್ಯ ಸಕ್ಕದಾಗಿರೋಂಥ ಸಾರು ಅನ್ನ ಎಲ್ಲ ಮಾಡ್ತಿದ್ಲು ಬೆಳಗ್ಗೆ ಎಷ್ಟು ರುಚಿಯಾಗಿ ಉಪ್ಪಿಟ್ಟು ಎಷ್ಟೋ ಸಲ ಅವ್ರಿಕಾಳು ಉಪ್ಪಿಟ್ಟು ಆಮೇಲೆ ದೋಸೆ ಪಡ್ಡು ಅಂತ ಮನ್ಯಾಗ ಮಾಡ್ತಿದ್ಲು ಹೆಲ್ತ್ ಎಷ್ಟು ಚಲೋ ಇತ್ತು ಈಗೆಲ್ಲ ಹೊರಗಡೆ ತಿನ್ಬೇಕಲ್ಲಪ್ಪ ಇರಲಿ ನಾನೇ ಕಳ್ಸೀನಿ ಅಂದಮೇಲೆ ಮತ್ತು ನಾನು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಮತ್ತು ಇಷ್ಟಕ್ಕೂ ನಾನೇ ಕಕ್ಕಿನ ಇಷ್ಟು ನೆನ್ಸ್ಕೊಳಕತ್ತೀನಿ ತೆಗೆ ಯಾಕೋ ಇವತ್ತು ಎಷ್ಟು ಬೇಜಾರಾಗತ್ತೈತಿ ಅಂದರೆ ಏನೋ ಕಳ್ಕೊಂಡಂಗೆ ಅನ್ಸಾಗತ್ತಿ ಯಾಕೋ ಕೆಲ್ಸಕ್ಕೆ ಹೋಗೋಕ್ಕೂ ಮೂಡ ಬರ್ವಲ್ತು ಏನು ಮಾಡಲಿ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡಲಾ ಬೇಡ ಮನೆಯಾಗಿದ್ದರೆ ಒಂಥರ ಬೇಜಾರಾಕೈತಿ ಇಲ್ಲ ವರ್ಕ್ ಫ್ರಮ್ ಹೋಮೇ ಮಾಡಿಬಿಡ್ತೀನಿ ಯಾಕೋ ಆಫೀಸ್ಗೆ ಹೋಗಕ್ಕೆ ಮೂಡೇ ಇಲ್ಲ ಇವತ್ತು ಯಾಕೋ ಮನಸ್ಸೇ ಇಲ್ಲ ನಂಗೆ ಮಗ ಯಾರು ಇಲ್ಲೇ ಮ್ಯಾಲೆ ರೂಮ್ನಾಗದೇನು ಬಾ ಯಾರು ಅಬ್ಜಿತ್ತಾ ಯೋ 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 ಏನಿದು ಇಷ್ಟೊಂದು ಗಲೀಜು ಅಲ್ಲ ಎಷ್ಟು ರೂಮ್ ಕ್ಲೀನ್ ಇಟ್ಕೊತಿದ್ದ ಯೋ ಯೋ ಬಟ್ಟೆ ಅಲ್ಲೇ ಬಿದ್ದಾವು ಇದೇನು ಅಡ್ಗೆ ಮನೆ ನೋಡ ಆಕಾರಿಲ್ಲ ಏನಿದು ಅಂತೀನಿ ನಾನು ಮಗ ಆಫೀಸ್ಗಿನ್ನೂ ರೆಡಿ ಆಗಿಲ್ಲ ಇಲ್ಲ ಮಗ ಇವತ್ತು ಯಾಕೋ ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂತ ಅಲ್ಲ ಯಾಕೋ ಮನಿ ಅನ್ನೋದು ಈ ಆಕಾರ ಮಾಡ್ಕೊಂಡು ನಮ್ಮ ವೈನಿಯವರಲ್ಲಿ ಊರಿಗೆ ಹೋದ್ಲು ನಿಂಗೆ ಗೊತ್ತಲ್ಲೇನೋ ನಂಗೆ ಇಷ್ಟ ಇಲ್ಲ ಮರೆಯ ಅದಕ್ಕೆ ಊರಿಗೆ ಹೋಗೋದು ಬೈದೆ ಹೋದ್ಲು ನೋಡು ನೀನು ನಿಜವಾಗ್ಲೂ ದೊಡ್ಡ ಲಾಸ್ ಮಾಡ್ಕೊತಾದಿ ಇನ್ನೂ ಅವಳನ್ನ ಮರ್ತಿಲ್ಲ ನಿನ್ನೆ ನಂಬ್ಕೊಂಡು ಮ್ಯಾರೇಜಾಗಿ ಬಂದಾರ ಮಗ ಯಾಕೋ ಮಗ ಬರೀ ಅಂದ ಚಂದನೇ ಜೀವನ ಅಲ್ಲ ಕಣೋ ಏನೋ ಹಿಂಗೆ ಯಾಕೆ ಮಾಡಕತ್ತಿ ಅದೇನೋ ಸರಿ ಮಗ ಅದೇ ಯಾಕೋ ಒಂದು ಸ್ವಲ್ಪ ನಮ್ಮದು ಇಷ್ಟ ಕಷ್ಟಗಳು ಇರ್ತಾವಲ್ಲ ಯಾಕೆ ಮಗ ಅವ್ರಿಗಿರಲ್ವ ಹಂಗಾರ ಇಷ್ಟ ಕಷ್ಟಗಳು ನಿನಗೊಬ್ನಿಗೇನ ಸಪ್ರೇಟು ನೋಡು ಮಗ ನಾನು ಹೇಳೋಷ್ಟು ಹೇಳ್ತೀನಿ ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು ಅಷ್ಟೇ ನಾನು ನೋಡು ಮಗ ಏನೇ ಹೇಳಿದ್ರು ನಿನ್ನ ಒಳ್ಳೇದಕ್ಕೆ ಅಂತ ದಯವಿಟ್ಟು ತಿಳ್ಕೊ ಅಷ್ಟೇ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅದಿ ಇಲ್ಲಿ ಬಂದಾಗಿಂದಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತೆ ಯಾವ ಕಾರಣಕ್ಕೂ ಅಲ್ಲ ಯಾಕೋ ನೀನಿದ್ದೆ ನಿನ್ನ ಜೀವನ ಹಾಳು ಮಾಡ್ಕೊತಾ ಇದೆಯಾ ಅಂತ ಅನ್ನಿಸ್ತಾ ಇದೆ ಮೊದಲು ನಾನು ನಿಮ್ಮ ಮನೆಗೆ 1-2 ಸಲ ಈಗ ಬಂದು ಹೋಗಿದ್ದೀನಿ ಅವಾಗ ಅವಳು ನಿನ್ನ ಜೊತೆ ಇದ್ದಾಗ ಅವಾಗಂತೂ ನಂಗೆ ನಿಜವಾಗ್ಲೂ ಭಾಳ ಬೇಜಾರಾಗ್ತಿತ್ತು ನಿಮ್ಮ ಮನೆಯಾಗೇ ಇರಲಿಲ್ಲ ಅದು ಹೌದಾ ನಿನ್ನ ಜೊತೆ ಕೂತ್ಕೊಂಡು ಅವಳೇ ಎಷ್ಟೋ ಸಲ ಬಿಯರ್ ಕುಡ್ದಿದ್ದಾಳೆ ಹೌದಾ ಅದು ಹೆಣ್ಮಕ್ಳು ಈ ಕಾರ್ಪೆಟ್ ಲೆವೆಲಲ್ಲಿ ಓಕೆ ನಾನು ಒಪ್ಕೊತೀನಿ ಆದರೆ ಒಂದು ಸಂಸಾರಸ್ಥ ಹೆಣ್ಣಿನ ಲಕ್ಷಣ ಅದಲ್ಲ ಅದಕ್ಕೆ ಹೇಳ್ತಾ ಇರೋದು ಒಂದು ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಿ ನಿನ್ನ ಅಷ್ಟು ಅಲ್ಲ ಮಗ ಒಂದು ವೇಳೆ ಅವರೇ ಆ ಥರ ತಪ್ಪು ಮಾಡಿದರೆ ನೀನು ಒಪ್ಕೊತಿದ್ಯಾ ಇಲ್ಲ ಆದರೆ ಪಾಪ ಅವ್ರು ಒಪ್ಕೊಂಡು ನೀನೇ ಬೇಕು ಅಂತ ಅವಳನ್ನ ಓಡಿಸಿ ಇಲ್ಲೇ ಇದ್ದು ನೀನೇ ನನಗೆಲ್ಲ ಪ್ರತಿಯೊಂದು ಹೇಳಿದ್ಯಾ ಏನೇನಾಯಿತು ಏನು ಎತ್ತ ಅಂತ ಅಂದಮೇಲೂ ಈಗ ನೀನು ಅದೆಲ್ಲದನ್ನು ಬಿಟ್ಬಿಟ್ಟು ಅವಳು ಈಗ ಹೋಗಿದ್ಲು ಇವ್ರನ್ನೂ ಓಡಿಸ್ಬಿಟ್ಟಿದ್ಯಾ ಮನೆ ನೋಡು ಮಗ ಎಷ್ಟು ಚೆನ್ನಾಗಿರ್ತಿತ್ತು ಅವಳಿದ್ದಾಗೂ ಬಂದೀನಿ ಇವ್ರು ಬಂದ ಮೇಲೂ ಬಂದೀನಿ ಮನೆ ಎಷ್ಟು ಚೆನ್ನಾಗಿರ್ತಿತ್ತು ಬಂದ ತಕ್ಷಣ ಟೀ ಕುಡಿತೀಯ ಅಣ್ಣ ಚಹಾ ಕುಡಿತೀರಾ ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು ಗೊತ್ತಾ ಈಗ ನೋಡು ಹೆಂಗಾಗೈತಿ ಏನೋ ಮಗ ನೋಡು ನಿಂಗೆ ಬಿಟ್ಟಿದ್ದಪ್ಪ ನಾನು ಇನ್ನೇನೋ ಹೆಚ್ಚಿಗೆ ಹೇಳಲ್ಲ ನೋಡು ಯೋಚನೆ ಮಾಡು ಅಲ್ಲ ಬೀಗ್ರೆ ನೀವು ಹಿಂಗೆ ಲೆಕ್ಕ ಹಾಕ್ತೀರಿ ಅಂತ ನಾ ಲೆಕ್ಕ ಹಾಕಿರ್ಲಿಲ್ಲ ಬಿಡ್ರಿ ನಿಜವಾಗ್ಲೂ ರೀಪ್ಪ ನಿಮ್ಮನ್ನು ಮೆಚ್ಚಬೇಕಾಗಿದ್ದ ಬಿಡ್ರಿ ಮತ್ತೆ ಅಲ್ಲ ಸೊಸೆಗೆ ಇನ್ನೊಂದು ಮದುವೆ ಮಾಡೋದು ಅಂದರೆ ಏನ್ರಿ ಬೀಗ್ರಿ ಹಾಂ ಗ್ರೇಟ್ ರೀ ಮತ್ತೆ ನೀವು ಹಾಂ ಭಾರಿ ಬಿಡ್ರಿ ಬೀಗ್ರ ನಾನು ನಿಮ್ಗೆ ಹಿಂಗೆ ಅದೀರಿ ಅಂತ ಲೆಕ್ಕ ಹಾಕಿರ್ಲಿಲ್ಲ ಆಗ್ಲೇ ಬಾಯಿ ತಡಿಲಿಲ್ಲಲ್ಲ ನಿನಗೆ ಅವ ಅಲ್ಬಿ ಏನವ ಇದೆಲ್ಲ ನಿಂದು ಹುಚ್ಚಾಟ ಹಾಂ ಮದ್ವೆ ಮಾಡ್ಸೋದಂದ್ರೆ ಸುಮ್ಮನೆ ಹಾಕತ್ತನವ ನೋಡಿದ ಮಂದಿ ಏನಂತಾರೆ ಅದನ್ನಾರ ವಿಚಾರ ಮಾಡ್ಬೇಕಲ್ಲ ಅದೆಲ್ಲ ಏನು ಬೇಡ ಅವ್ನು ಒಲ್ಲೆ ಅಂತ ನನ್ನ ಮೇಲೆ ಸುಮ್ಮನೆ ಬಿಟ್ಬಿಡು ಮದ್ವೆಗಿದ್ವಿ ಅಂತೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡವ ಸುಮ್ಮನೆ ಇದ್ಬಿಡು ಏನವ ಆಡ್ಕೊಂಡು ನಗರ್ ಮುಂದೆ ಮುಗುರ್ಸ್ ಬಿದ್ದಂಗೆ ಹಾಕತ್ತಲ್ಲಿ ತೆಗೆವಾತಾಗ ಅದೆಲ್ಲ ಬೇಡ ಯೋಚನೆ ಮಾಡಕ್ಕೆ ಹೋಗ್ಬೇಡ ಏನು ನೋಡಪ್ಪ ನಾನು ನಿಮ್ಗೆ ಇದ್ರಾಗ ಯಾರಿಗೆ ತಲೆ ಹಾಕಂತ ನಾ ಹೇಳೋದಿಲ್ಲ ನಾನು ನನ್ನ ಗಂಡ ಸೇರ್ ಮಾಡ್ತೇವೆ ಬಿಡು ನನ್ನ ಗಂಡ ಬರಲ್ಲ ಅಂತ ಹೇಳ್ತೀನಿ ಅಂದ್ರೆ ನಿಮ್ಮ ತಮ್ಮ ನಿಂತಿಗೆ ಇನ್ನೊಂದು ಮದುವೆ ಅಂತ ಹೌದನ ಅಂತ ನಂಗೆ ಕೇಳಿದ್ರೆ ನಾನೇನು ಉತ್ತರ ಕೊಡ್ಲಿ
ನಾನೇನು ಕೇಳಬೇಡ್ರಿ, ನಮ್ಮ ಅವ್ವ ನಮ್ಮ ಅಪ್ಪನ ಕೇಳ್ರಿ ಅಂತ ಹೇಳಿ ನೀನು ಏನ ಉತ್ತರ ಕೊಡ್ಲಿ ಅಂತ. ಹಂಗಾರೆ ನಿನ್ನ ತಮ್ಮ ನಿನ್ನ ತಮ್ಮನ ಹೆಂಡತಿನ ಬಿಟ್ಟಾನಂತಲ್ಲ, ಹೆಂಡತಿ ಬಿಟ್ಟಾನಂತಲ್ಲ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತಿ? ಅದು ನಡೀತೈತಿ, ಇದು ನಡೆಯಲ್ಲ ನಿನಗೆ. ಯಾಕೆ ಎಲ್ಲರೂ ಹಿಂಗೆ ಮಾತಾಡಕತ್ತೀರಿ ಅನ್ನೋದು ನನಗೆ ಅರ್ಥ ಆಗೋಲ್ತ. ಈಕಲ ಏನಾಯ್ತು, ನಾನು ನನ್ನ ಸಸಿಗೆ ಇನ್ನೊಂದು ಲಗ್ನ ಮಾಡಿದ್ರೆ ಏನು ತಪ್ಪದ್ರಾಗ? ಮತ್ತೆ ಹಂಗಾರೆ ನನ್ನ ಮಗ ಮಾಡಿದ್ದ ಅನ್ಯಾಯಕ್ಕೆ ಆ ಹುಡುಗಿ ಜೀವನ ಹಾಳು ಮಾಡ್ಬೇಕನ? ಬ್ಯಾಡ್ರಿ ಅತ್ತೀರ, ನನಗೆ ಯಾವ ಮದ್ವೆನೂ ಬೇಡ. ಈಗ ಒಂದು ಮಾಡ್ಕೊಂಡು ನಾನು ಅನ್ಭವಿಸ್ತಿರೋದೇ ಸಾಕು. ನನಗೆ ಮತ್ತೆ ಮದುವೆಗಿದ್ವಿ ಅಂತೇಳಿ ಮಾತ್ರ ಕೇಳಬೇಡ್ರಿ. ನನ್ನ ಮನಸ್ಸಿಗೆ ಯಾಕೋ ಬಹಳ ಬೇಜಾರಾಗೈತಿ. ಹೌದೌದು ಪಾಪ, ಮತ್ತು ನೀವು ಮದುವೆ ಮಾಡ್ಕೊ ಅಂದ್ರೆ ಪಾಪ ಆಕಿ ಏನು ಲೆಕ್ಕ ಹಾಕಂಗಿಲ್ಲ. ನಾನು ಈ ಮನೆಗಿರೋದು ಇಷ್ಟ ಇಲ್ಲ ನಾ ಇವರಿಗೆ ಅಂತೇಳಿ ಲೆಕ್ಕ ಹಾಕಂಗಿಲ್ಲನ್ರಿ. ಆಕಿ ಏನು ಲೆಕ್ಕ ಹಾಕಂಗಿಲ್ಲ ನೋಡು, ತಲೆನೇ ಕೆಡಿಸ್ಕೋಬೇಡ, ಸುಮ್ಮನೆ ಇರಕತ್ರಿನ. ಏನು ಮಾಡ್ಬೇಕು ಏನು ಮಾಡಬಾರ್ದು ನನಗೆ ಗೊತ್ತೈತಿ. ಹಂಗಲ್ಲ ಅತ್ತೀರಮ್ಮ, ಅವರು ಹೇಳೋದು ಕತ್ರಿನ ನನಗೆಲ್ಲ ಗೊತ್ತೈತಿ, ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದು ಅಂತೇಳಿ. ಸುಮ್ಮನೆ ತೀರ್ಮಾನ ತಗೊಂಡಿಲ್ಲ. ನಿನಗಾಗಿರೋ ವಯಸ್ಸಿಗಿಂತ ಜಾಸ್ತಿ ವಯಸ್ಸಾಗೈತಿ. ನಾ ಕಂಡಷ್ಟು ಜೀವನ ನೀ ಕಂಡಿಲ್ಲ ಏನು? ಸುಮ್ಮನಿರ. ಯಾವಾಗಲೂ ಬಂದು ಭಾಳ ಸಂಗಾತಿ ಬೇಕೇ ಬೇಕು ಜೀವನದಾಗ. ಅಷ್ಟು ಸುಲಭಕ್ಕೆ ಬಿಟ್ಟು ಕುಂದ್ರಕ್ಕಾಗಲ್ಲವ. ಏನ ಹೇಳೋದು ಅರ್ಥ ಮಾಡ್ಕೊ. ನೀ ಒಳಗೆ ಹೋಗಿ, ನಾ ಆಮೇಲೆ ಬಂದು ನಿನ್ನ ಜೊತೆ ಮಾತಾಡ್ತೀನಿ. ಒಳಗೆ ಹೋಗಿ ನೀನು. ಯವ್ವ ಆಕಿಗೆ ಬ್ಯಾಡಾಗಿದ್, ನೀ ಯಾಕೆ ಅವ ಬಲ್ವಂತ ಮಾಡಕತ್ತಿ? ತಗ ನೋಡಿದ ಮಂದಿ ಏನಂದ್ರೆ ನಾ ಹೇಳ್ತಾ ಇದ್ದೀನಿ ನಿಂಗೆ, ನಮಗೆ ಏನು ಕರ್ಮ ಐತವ ಅಷ್ಟೆಲ್ಲ ಕೊಟ್ಟು ಮದ್ವೆ ಮಾಡೋ ಅಷ್ಟೀಗ, ಹೌದಿಲ್ಲ? ಅದು ಅಲ್ಲದೆ ಮದ್ವೆ ಕೊಡೋದು ಅಂತ ಪ್ರಶ್ನೆ ಬಂದಿಲ್ಲ, ಅದು ಹೋಗ್ಲಿ. ಈಗ ಮದ್ವೆ ಮಾಡ್ಕೊಳ್ಳೋ ಸುಮ್ಮನೆ ಮಾಡ್ಕೊತಾರ. ಅಯ್ಯೋ ಈಗ ಆಲ್ರೆಡಿ ಮದುವೆ ಆಗೈತಿ, ಗಂಡನ ಜೊತೆ ಬಾಳೆನೂ ಮಾಡ್ಯಾಳ, ಈಗ ಈಕಿನ ಮಾಡ್ಕೋಬೇಕೇನಪ್ಪ ಅಂತೇಳಿ ಅವ್ರು ವಿಚಾರ ಮಾಡಲ್ಲನವ. ಮಾಡ್ಲಿ, ಒಂದನೇ ಸಂಬಂಧ ಸಿಗಲ್ಲನ್ರಿ ಅತ್ತೀರ, ಎರಡನೇ ಸಂಬಂಧ ಸಿಗ್ಬೋದು, ಸಿಗಲಿ. ಅಲ್ಲ ಈಗೀಕಿ ಮದುವೆ ಮಾಡೋದಕ್ಕೆ ಈಗಿದ ಏನೋ ತಪ್ಪೈತನ ಅಂತೇಳಿ ಬಗನ ಜನ ಲೆಕ್ಕ ಹಾಕ್ಬಿಟ್ರೆ ಅದು ಹೆಂಗೆ ಗಂಡು ಬಿಡ್ತಾನೆ? ಈಕಿ ಏನಾರ ಹೆಚ್ಚು ಕಮ್ಮಿ ಮಾಡ್ಯಾಳನ ಅಂತೇಳಿ ಜನ ಹಿಂಗೆ ಲೆಕ್ಕ ಹಾಕಿದ್ರಿ ಮಾಡ್ತೀರಿ? ಹಾಕ್ಲಿ. ತಲೆಯಾಗ ಬುದ್ಧಿ ಇಲ್ದವ್ರು, ಮನುಷ್ಯತ್ವ ಇಲ್ದವ್ರು, ಹೊಟ್ಟಿಗೆ ಅನ್ನ ತಿನ್ಲಾರ್ದವ್ರು ಹಂಗೆ ಲೆಕ್ಕ ಹಾಕೋದು, ಹಾಕ್ಲಿ. ಅಲ್ಲ ಬೆಂಗಳೂರಾಗಿ ಈಗ ಒಂದು ತಿಂಗಳಿದ್ದು ಬಂದ್ಲು, ಸ್ವಲ್ಪ ಅನ್ಸರ್ಸ್ಕೊಂಡಿದ್ರೆ ಇರ್ಬೋದಿತ್ತೇನೆ ಅಲ್ಲ ಅತ್ತೀರಲ್ಲೇ? ನೀನು ಅನ್ಸರ್ಸ್ಕೊಂಡಿರಂಗಾರ ನೋಡೋಣ ಎಲ್ಲದಕ್ಕೂ. ನನಗದಾಗಲ್ಲ, ನನಗೆ ಇದಾಗಲ್ಲ, ಎಷ್ಟು ಮಾತಾಡ್ತೀನಿ ನೀನು? ಎಲ್ಲದಕ್ಕೂ ಹೊಂದಾಣಿಕೆ ಆಗ್ಬಿಡ್ತೀಯನ? ಅಕ್ಕಿಯ ಹೇಳ ಅಕ್ಕಿ, ನನ್ನ ಮಗ ಬರೇ ಒಂದು ಬ್ಯೂಟಿ ಪಾರ್ಲರಿಗೆ ನಿನಗೆ ರೊಕ್ಕ ಕೊಡಲ್ಲ ಅಂದ್ರೆ ಹೋಯ್ತಂತಿ. ಪಾಪ ಆ ಹುಡುಗಿನ್ನು ಪಾರ್ಲರಿಗೆ ರೊಕ್ಕ ಪಕ್ಕ ಕೇಳೋದಿಲ್ಲ ಬಿಡೋದು. ಹಂಗಿದ್ದೇ ನೀವು ಹೊಂದಾಣಿಕೆ ಆಗೋದಿಲ್ಲ, ಈಕಿಗೆ ನೀವು ಹೊಂದಾಣಿಕೆ ಪಟ ಕಲ್ಸಕತ್ತೀಯನ? ಅಯ್ಯಯ್ಯ ಇಡ್ಲಿ ಮಸಿಗೆ ಬುದ್ಧಿ ಹೇಳ್ದಂಗಕತ್ ಬಾಳೆ. ಸುಮ್ಮನಿರು. ನೀವೇನ ಸಾವಿರ ಮಾತಾಡ್ರಿ, ನಾನು ಅಂದ್ಕೊಂಡಿರೋದು ಬದಲಾಯಿಸಲ್ಲ. ನನಗೆ ಹೆಂಗೆ ಬೇಕೋ ನಾನು ಹಂಗೆ ಮಾಡೋದು. ಏನು ಯಾಕಂದ್ರೆ ನನಗೆ ಮುಂದಿಂದ ಈಗಿಂದಷ್ಟೇ ನೀವು ನೋಡಾಕತ್ತೀರಿ ಯಾರೇನು ಅಂತಾರ ಅಂತೇಳಿ. ಅನ್ನೋರು ಯಾರು ಬಂದು ಕೊಡೋದಿಲ್ಲ. ಅನ್ನೋರು ಯಾರು ನಾಳೆ ಆಕಿ ಜೀವನ ತೊಂದರೆ ಗೀಡಾತಂದ್ರೆ ಏನು ಆಕಿಗೆ ಅನ್ನ ಹಾಕೋದಿಲ್ಲ. ಆಯ್ತು ಹಂಗಾರೆ ನಾ ಆಕಿಗೆ ಮದುವೆ ಮಾಡೋದಿಲ್ಲ. ನಿಮ್ಗೊಂದು ಮಾತು ಕೇಳ್ತೀನಿ, ಅವ್ರ ಅಪ್ಪ ಅವ್ರವ್ನ ಮನೆಗೆ ಆಕಿನ ಕಳ್ಸೋದು ಇಲ್ಲ ನನಗೆ ಸದ್ಯದ ಮಟ್ಟಿಗೆ. ಹೌದಾ? ಕಳ್ಸಲ್ಲ. ಅಕಸ್ಮಾತ್ ಏನಾರ ಈಗ ಆಕಿಗೆ ಮುಂದೆ ಅನ್ನ ಹಾಕ್ಬೇಕಲ್ಲ, ಆಕಿಗೆ ಜೀವನ ನೋಡ್ಕೋಬೇಕಲ್ಲ. ಆಕಿದೆ ಯಾರು ನೀನು ನೋಡ್ಕೋತೀಯ, ನಿಮ್ಮ ತಮ್ಮ ನೋಡ್ಕೋತಾನ, ಇಬ್ರದಾಗ ಒಬ್ರು ಯಾರು ಅಗ್ರಿಮೆಂಟ್ ಮಾಡ್ರಿ ಅಂದ್ರೆ ನಾನು ನೆಮ್ಮದಿಯಾಗಿ ಮದುವೆ ಬೇಡ ಏನು ಬೇಡ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಆಮೇಲೆ ಇನ್ನೊಂದು ಡೈವರ್ಸ್ ಬೇಕನ್ನಕತ್ತಿರೋದು ಆ ಬಾಡೆ. ಜೀವನಾಂಶ ಕೇಳ್ತಾಳಕಿ ಏನು? ಆಕಿ ಏನು ಕೇಳ್ತಾಳಂದ್ರೆ ಕೊಡ್ಬೇಕು, ಮುಚ್ಕೊಂಡು ಎಲ್ಲರೂ ಸೇರಿ ಕೊಡ್ತೀರಿ? ಬಿಡಲ್ಲ, ನಾನು ಬಿಡಲ್ಲ. ಆ ಹುಡುಗಿ ಅನ್ಯಾಯ ಮಾಡಕತ್ತಾನಲ್ಲ ಇವನು. ನನಗೊಬ್ಬ ಮಗ ಹುಟ್ಟೇ ಇಲ್ಲ ಅನ್ಕೋತೀನಿ. ಏನು ಹುಟ್ಟೇ ಇಲ್ಲ ಅನ್ಕೋತೀನಿ. ಇದು ಮಾಡಲಿ ಮದುವೆ, ಈಕಿನ ಬಿಟ್ಟು ಯಾವಕಿನ ಮದುವೆ ಮಾಡ್ಕೋತಾನೆ ಮಾಡ್ಕೊಳ್ಳಿ. ಏನು ಡೈವರ್ಸ್ ಕೊಡ್ಲೇಬೇಕಾ? ಹೆಂಗಿದ್ರೆ ಇಬ್ರಿಗೊಬ್ರು ಮಾಡಕ್ಕೆ ಬರಲ್ಲ. ಆಕೆ ಏನು ಕೇಳ್ತಾಳೆ ಅದನ್ನು ಕೊಡವಲ್ಲ ಅಕ್ಕ. ನಾನು ಏನು ಕೇಳಕ್ಕೆ ಹೋಗೋದಿಲ್ಲ ಹಂಗೆ. ಓಹೋ, ನಾ ಇದನ್ನ ಲೆಕ್ಕ ಹಾಕಿದ್ದಿಲ್ಲ ನೋಡ್ರಿ ಬೀಗ್ರ. ಅಲ್ಲ ಹಾಕ್ಬೇಕಾಕತ್ರಿ, ಎಲ್ಲ ಲೆಕ್ಕ ಹಾಕ್ಬೇಕಾಕತಿ. ಮುಂದಕ್ಕೆ ಜೀವನಕ್ಕೆ ಆಧಾರ ಏನೈತಿ ಅನ್ನೋದು ಲೆಕ್ಕ ಹಾಕ್ಬೇಕಲ್ಲ. ಅಪ್ಪ ಅವ್ವ ಮದುವೆ ಮಾಡಿಕೊಳ್ಳೋದು ಏನೈತಿ ಕೊಟ್ಬಿಟ್ಟಾರ. ಈಗ ಮತ್ತೆ ಹೋಗಿ ಅವ್ರ ಮನೆಗೆ ಇರಂತ ಹೇಳೋ ಅಧಿಕಾರ ನಮಗೇನೈತಿ? ಅದು ಬೇಡ. ಈಗ ನಾನಂತರ ನೋಡ್ರಿ ನ್ಯಾಯದಂತ ಮಾತಾಡಕ್ಕೆ ನಮಗೆ ತಗೊಂಡು ನಡ್ಕೊಳಕ್ ಆಗಂಗಿಲ್ಲ. ಈಗ ಹೇಳಪ್ಪ, ಯಾರು ನೀನು ನೋಡ್ಕೋತೀರಿ, ನಿಮ್ಮ ತಮ್ಮ ನೋಡ್ಕೋತಾನ? ಪಟ 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 ಉತ್ತರ ಕೊಡ್ಬೇಕು ನಂಗೆ. ಅಲ್ಲ ನಮ್ಮ ಜೀವನ ನಾವು ನೋಡ್ಕೊಳ್ಳೋದು ವಜ್ಜವ. ನನಗೂ ಮಕ್ಕಳು ಮರಿ ಅಂತ ಆಗೈತಿ. ಈಗ ನಾನು ಇದ್ದೊಬ್ಬ ಮಗಗೆ ಸಾಲಿ ಕಲಿಸ್ಬೇಕು, ಅವಂದೆಲ್ಲ ನೋಡ್ಕೋಬೇಕು. ಆದ್ರೆ ಈಗಿನ ಹೆಂಗವ ನೋಡ್ಕೊಳಕಾಕತಿ? ಭಾಳ ಅಂದ್ರೆ ಏನು ತಿನ್ನೋದ್ರಾಗ ತಿನ್ಬೋದು, ಬೇರೆ ಎಲ್ಲ ಹೆಂಗೆ ಮಾಡೋಕ್ಕಾಕತ್ತವ? ಹೌದನ? ನೀನು ಚಂಪಾ ಕಲಿ, ನಿನ್ ಗಂಡ ನೋಡ್ಕೋತಾನ? ಕರಿತೀನ ಅವನ್ನ? ಮೊದಲಿನಿಂದ ಏನಂತ ಹೇಳ್ಬಿಡು. ಇಲ್ರಿ ಅತ್ತೀರ, ನಮ್ದು ಮುಂದೆ ಮಕ್ಳು ಮರಿ ನಮಗೂ ಆಗೋರು ಹೋಗೋರು, ನಾವು ಆಸ್ತಿ ಮನೆ ಅಂತೇಳಿ ಇರ್ಬೇಕಲ್ರಿ. ಎಲ್ಲ ಕೊಟ್ಟು ಕುಂತ್ರೆ ನಮ್ಗೇನು ಸಿಗೋದೈತೆ ಅದ್ರಾಗ? ಅದು ಒಬ್ರು ನೋಡ್ಕೊಳ್ಳೋದಂದ್ರೆ ಸುಮ್ಮನೆ ಆಕತ್ತೇನ್ರಿ ಅತ್ತೀರ? ಭಾಳ ಬೇಕಪ್ಪ. ಅದೇನೋ ಅಂತಾರಲ್ಲ, ಇದ್ದಿದ್ದನ್ನು ಬಿಟ್ಟು ಸಿದ್ದಪ್ಪಗೆ ಹೆಣ್ಕಾಯಿ ತಗೊಂಡೋದ್ರ ನಂಗೆ ಆಗ್ಬಿಡ್ತೈತಿ. ಹೌದೌದೌದು, ಇದನ್ನು ಲೆಕ್ಕ ಹಾಕ್ಬೇಕಾಕತ್ರಿ ಬೀಗ್ತಿಯಾರ. ನಿಮ್ಮ ಮಗಳದು ಅಂದು ನೀವು ಲೆಕ್ಕ ಹಾಕ್ಬಿಟ್ರಿ, ಅವ ಹೆಂಡತಿ ತನ್ನ ಮಗಂದು ತಾ ಲೆಕ್ಕ ಹಾಕಿದ. ಈಗ ಆ ಹುಡುಗಿ ಜೀವನ ಲೆಕ್ಕ ಹಾಕೋರು ಯಾರ್ರಿ? ಯಾಕಂದ್ರೆ ಹಿರಿಯರಾಗಿ ನಾವು ಈ ಮನೆಯಾಗ ಇದ್ದ ಕಾಸ್ಲೆ ಹಂಗೆ ಕೈ ಬಿಡೋಕ್ಕಾಗಲ್ಲ ನೋಡ್ರಿ. ಅದಕ್ಕೆ ನಾನು ನ್ಯಾಯದಂತನ ಮಾತಾಡಕ್ಕೆ, ನ್ಯಾಯದ ಮಗ ಆದರೂ ಅಷ್ಟೇ ತಪ್ಪು ಮಾಡಿದ್ಯಾರು, ಸೊಸೆ ಆದರೂ ಅಷ್ಟೇ. ನನಗೆ ನ್ಯಾಯನೇ. ನಾನು ನನ್ನ ಮಗ ಅನ್ಯಾಯ ಮಾಡ್ಯಾನ ಹುಡುಗಿಗೆ. ಹೌದು, ಮೊದಲು ಒಪ್ಕೋಬಾರ್ದಿತ್ತು, ಒಪ್ಕೊಂಡು ಮದುವೆ ಮಾಡ್ಕೊಂಡು ಅಲ್ಲಿ ಕಟ್ಬೇಡ. ಈಗ ಇನ್ನೂ ಬೇಕು ಅಂತೇಳಿ ಅಂತ ಇರೋದು ದೊಡ್ಡ ತಪ್ಪದು. ನಾ ಅದಕ್ಕೆ
ಮಾತಾಡೋದೇ ಬೇಡ ಅಂತ ಸುಮ್ಮನೆ ನನ್ನ ಪಾಡಿನ ಅದೇನಿ. ನೀವು ಸುಮ್ಮನೆ ಬಿಡ್ರಿ, ವರ ನೋಡೋದು ಮದುವೆ ಮಾಡೋ ಜವಾಬ್ದಾರಿ ನಂದು. ಅಷ್ಟಕ್ಕೂ ವರ ನೋಡ್ಬೇಕಂತ ಏನಿಲ್ಲ, ರೆಡಿ ಐತಿ, ನಾಳೆ ಬರಕ್ಕೆ ಹೇಳೇನಿ, ಬರ್ತೇನೆ ಅಂತ ಅವರು ಹೇಳ್ಯಾರ. ಪಟ 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 ಆಗ್ಬಿಡ್ತೈತಿ. ಯಾವ ವರದಕ್ಷಿಣೆ ಅವರು ಕೇಳೋದಿಲ್ಲ. ಏನು ಆಕೈತಿ, ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಏನ ವರ ರೆಡಿ ಐತಿ ಅಯ್ಯವ? ಏನ್ ಬೇ ಹಿಂಗೆ ಹೇಳಕತ್ತಿ? ಯಾರು ವರ ಯಾರು ರೆಡಿ ಅದಾರ? ಅದೊಂದು ಬೇರೆ ವಿಚಾರತ್ತು, ನಿಂಗೆ ಗೊತ್ತಾಗೋದಿಲ್ಲ. ವರ ಯಾರು ರೆಡಿ ಅದಾರ ಅಂದ್ರೆ ಅದೆಲ್ಲ ನಿನ್ಗೆ ಯಾಕಪ್ಪ, ನಾಳೆ ಅವ್ರು ಬಂದಾಗ ನಿನಗೆ ಗೊತ್ತಾಗತ್ತಲ್ಲ. ಹೋರಿ, ಅದಕ್ಕೆ ಒಣ ಟೆನ್ಷನ್ ತೊಗೊಂಡು ಕುಂದ್ರಬೇಡ್ರಿ. ನಿಮ್ಮ ಕೆಲಸ ನೀವು ಮಾಡ್ಕೊ ಹೋಗ್ರಿ. ಏನವ ನೀ ಹೆಂಗೆ ಹೇಳ್ತೀಯ ನೋಡಂಗಾತು.